ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಶೇರ್ ಮಾಡ್ತಿರೋದು ತುಂಬಾ ದಿನದಿಂದ ನೀವು ಕೇಳ್ತಿರುವಂಥ ವಿಂಟರ್ ವೇಟ್ ಲಾಸ್ ಡಯಟ್ ಪ್ಲಾನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಎವ್ರಿ ಇಯರ್ ವಿಂಟರ್ ವೇಟ್ ಲಾಸ್ ಡಯಟ್ ಪ್ಲಾನ್ನ ಶೇರ್ ಮಾಡ್ತಿರ್ತೀನಲ್ಲ, ಅದೇ ಥರ ಇವತ್ತೂ ಅಷ್ಟೇ. ಈ ಒಂದು ವಿಂಟರಲ್ಲಿ ವೆಯ್ಟ್ ಲಾಸ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತ ಕೇಳ್ತೀರಾ? ಸೊ ವಿಂಟರಲ್ಲಿ ನಮಗೆ ಜಾಸ್ತಿ ನೀರು ಕುಡಿಬೇಕು ಅಂತ ಅನ್ಸಲ್ಲ. ಸೊ ಮೇನ್ ಆಗಿ ಈ ಮಿಸ್ಟೇಕ್ ಮಾಡ್ತಿರ್ತೀವಿ, ನೀರು ಕುಡಿದೇನೆ ನಾವು ವೆಯ್ಟ್ ಲಾಸ್ ಆಗಬೇಕು ಅಂತ ಅನ್ಕೊಳ್ತಾ ಇರ್ತೀವಲ್ಲ. ಸೊ ಅದರಿಂದ ನಾವು ಎಷ್ಟೇ ಕರೆಕ್ಟಾಗಿ ಡಯಟ್ ಮಾಡ್ತಾ ಇದ್ರು ನಮ್ಮ ಬಾಡಿಗೆ ಬೇಕಾಗುವಷ್ಟು ನೀರನ್ನ ಕುಡ್ದಿಲ್ಲ ಅಂತಂದ್ರೆ ಖಂಡಿತ ಅದರಿಂದ ನಮಗೆ ರಿಸಲ್ಟ್ ಸಿಗೋದಿಲ್ಲ. ಅದೇ ತರ ವಿಂಟರ್ ಅಲ್ಲಿ ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುವಂತ ಫುಡ್ಗಳನ್ನ ತಗೊಂಡಾಗ ಇದರಿಂದ ಕ್ವಿಕ್ ರಿಸಲ್ಟ್ಸ್ ನ ನಾವು ನೋಡ್ಬೋದು. ಸೊ ಅಂತ ಒಂದು ಸೂಪರ್ ಡೂಪರ್ ಆಗಿರುವಂತ ವಿಂಟರ್ ವೆಯ್ಟ್ ಲಾಸ್ ಡಯಟ್ ಪ್ಲಾನ್ ನ ನಿಮ್ಗೆಲ್ಲರಿಗೂ ಈಸಿ ಆಗ್ಲಿ ಅಂತೇಳಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ವಿಂಟರ್ ಡಯಟ್ ಪ್ಲಾನ್ ನಲ್ಲಿ ನಾನು ಆಪ್ಷನ್ಸು ಕೊಡ್ತೀನಿ ಅಂಡ್ ಹೊಸ ಹೊಸ ರೆಸಿಪೀಸ್ನು ತೋರಿಸ್ತೀನಿ. ಲೈಕ್ ನಮ್ಮ ಇಂಡಿಯನ್ಸ್ಗೆ, ಸೌತ್ ಇಂಡಿಯನ್ಸ್ಗೆ ರೆಗ್ಯುಲರ್ ಆಗಿ ಮನೇಲಿ ಮಾಡ್ಕೊಳ್ಳೋದ್ರಲ್ಲೇ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಯಾವ ಥರ ಈ ಒಂದು ವಿಂಟರ್ ವೆಯ್ಟ್ ಲಾಸ್ನ ನಾವು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಸ್ಟ್ರಿಕ್ಟ್ ಆಗಿ ಮಾಡಿ ಇದ್ರ ಜೊತೆಗೆ ನೀವು ಮಿನಿಮಮ್ ಒಂದು 30 to 40 ಮಿನಿಟ್ಸ್ ವಾಕಿಂಗ್ ಮತ್ತು ವರ್ಕೌಟ್ಸ್ ಏನಾದರೂ ಇನ್ಕ್ಲೂಡ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಆರಾಮ್ಸೆ ನೀವು 8 ಇಂದ 10 kg ವೆಯ್ಟ್ನ ಕಡಿಮೆ ಮಾಡ್ಕೋಬೋದು. ಯಾರು ಓವರ್ ವೆಯ್ಟ್ ಇರ್ತಿರಲ್ಲ, ಸೊ ಅಂಥವ್ರಿಗೆ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಅಪ್ಡೇಟ್ನ ಕೊಟ್ಬಿಡ್ತೀನಿ. ಸೊ ಅದೇನು ಅಂತಂದರೆ, ನಿಮ್ಗೆಲ್ಲರಿಗೂ ಗೊತ್ತು ತುಂಬ ದಿನಗಳಿಂದ ನಾನು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಲ್ಲ. ಸೊ ಏನು ಅಂತಂದರೆ ಎವ್ರಿ ಟೈಮ್ ನಾನು ಹೇಳೋ ಥರ, ಸೊ ಇವು ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡ್ತಾ ಇದ್ದೀನ, ಸೊ ತುಂಬ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ತಿಳಿಸಿದೆ. ಇವಾಗೂ ನಾನು ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನ ಅಂತಂದರೆ ಡೆಫಿನೆಟ್ಲಿ ಮಾಡ್ತೀನಿ, ಬಟ್ ರೆಗ್ಯುಲರ್ ಆಗಲ್ಲ. ಯಾಕಂದರೆ ಇದು ಟ್ರೀಟ್ಮೆಂಟ್ ಥರ ವರ್ಕ್ ಆಗೋದು ನಮಗೆ. ಈವನ್ ನಮಗೆ ಡಾಕ್ಟರ್ ಏನೋ ಸರ್ಟಿಫೈಡ್ ಡರ್ಮೋಟಾಲಜಿಸ್ಟ್ ನಮ್ಗೆ ಏನು ಪ್ರಿಸ್ಕ್ರೈಬ್ ಮಾಡ್ತಾರಲ್ಲ, ನಮ್ಮ ಸ್ಕಿನ್ನ ಎಲ್ಲ ಅನಲೈಸ್ ಮಾಡಿಬಿಟ್ಟು ಸೊ ನಮಗಿರೋವಂಥ ಇಶ್ಯೂಸ್ ಎಲ್ಲ ಕಡಿಮೆ ಆಗೋವರೆಗೂ ಯೂಸ್ ಮಾಡೋಕ್ಕೆ ಹೇಳ್ತಾರೆ. ಸೊ ಇನ್ ಬಿಟ್ವೀನ್ ನನಗೆ ಏನಾಗುತ್ತೆ ಅಂದರೆ, ನನಗೆ ಏನೇನಿತ್ತಲ್ಲ ಕನ್ಸರ್ನ್, ಮೇನಾಗಿ ಟ್ಯಾನಿಂಗು ಆ ಥರದ್ದು ಎಲ್ಲ ಇತ್ತು. ಆ್ಯಂಡ್ ಸ್ವಲ್ಪ ನನಗೆ ಓಪನ್ ಪೋಸು ಆ ಥರದ್ದು, ಅನ್ಇವನ್ ಸ್ಕಿನ್ ಟೋನು ಈ ಥರದ್ದು ಎಲ್ಲ ನನಗೆ ಕಡಿಮೆ ಆಗ್ತಾ ಬಂತು. ಸೊ ಅದಾದಮೇಲೆ ಅವ್ರು ಹೇಳಿರೋ ಥರ ನಾನು ಮತ್ತೆ ನನಗೆ ಯಾವಾಗಾದ್ರೂ ಈ ಥರ ಚಿಕ್ಕ ಚಿಕ್ಕ ಬಂಪ್ಸ್ ಆದರೆ, ಸೊ ಆ ಟೈಮಲ್ಲಿ ನಾನು ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇದು ಒಂದು ಟ್ರೀಟ್ಮೆಂಟ್ ಥರ ಯೂಸ್ ಮಾಡಬೇಕು. ಯಾರಿಗಾದ್ರೂ ನಿಮಗೆ ಸ್ಕಿನ್ ಇಶ್ಯೂಸ್ ಇದೆ, ನಮಗೂ ಈ ಥರ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಲಿಂಕ್ನ. ನೀವು ಅದನ್ನ ಡೌನ್ಲೋಡ್ ಮಾಡಿಬಿಟ್ಟು ಸೊ ನಿಮಗೆ ಇರುವಂಥ ಸ್ಕಿನ್ ಇಶ್ಯೂಸ್ ಏನೇನಿದಾವಲ್ಲ ಅದರಲ್ಲಿ ನೀವು ಮೆನ್ಷನ್ ಮಾಡಿ, ನಿಮಗೆ ಅವಾಗೆ ಹೇಳಿದಾಗೆ ಸರ್ಟಿಫೈಡ್ ಡರ್ಮೋಟಾಲಜಿಸ್ಟ್ ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ನಿಮಗೆ ಸೂಟ್ ಆಗುವಂಥ ಪ್ರಾಡಕ್ಟ್ನ. ಸೊ ಹಾಗಾಗಿ ಯಾವುದೇ ಗಿಲ್ಟ್ ಇಲ್ದೇನೆ, ಯಾವುದೇ ಭಯ ಇಲ್ದೇನೆ ನೀವು ಆರಾಮ್ಸೆ ಯೂಸ್ ಮಾಡ್ಬೋದು ಈ ಪ್ರಾಡಕ್ಟ್ಸ್ನ. ಸೊ ಈ ಪ್ರಾಡಕ್ಟ್ಸ್ನ ನೀವು ಪರ್ಚೇಸ್ ಮಾಡೋ ಟೈಮಲ್ಲಿ ಅಶ್ವಿನಿ 100 ಅಂತೇಳಿ ಈ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ಇನ್ಸ್ಟಾಂಟ್ ಆಗಿ 100 ರೂಪೀಸ್ ಆಫರ್ನು ಸಿಗುತ್ತೆ. ಇನ್ನೇಕ್ಲೇಟು ಯಾರಿಗಾದ್ರೂ ಸ್ಕಿನ್ ಇಶ್ಯೂಸ್ ಇದೆ ಅಂದರೆ ಡೆಫಿನೆಟ್ಲಿ ಒಂದ್ಸಲ ಟ್ರೈ ಮಾಡಿ, ಹೈಲಿ ರೆಕಮೆಂಡ್ ಮಾಡ್ತೀನಿ. ನಾನು ಕೊಟ್ಟಿರೋ ಪ್ರಾಡಕ್ಟಲ್ಲಿ ನನಗೆ ಮೋಸ್ಟ್ ಫೇವ್ರೆಟ್ ಪ್ರಾಡಕ್ಟ್ ಯಾವುದು ಅಂತಂದರೆ ಈ ಒಂದು ಕ್ಯೂರ್ ಸ್ಕಿನ್ ಕೊಲಾಜನ್ ಬೂಸ್ಟ್ ಸಿರಮು. ಸೊ ಈ ಒಂದು ಸಿರಮಿಂದ ನನ್ನ ಸ್ಕಿನ್ ತುಂಬಾ ಗ್ಲೋ ಆಗಿದೆ. ಸೊ ಅದರಿಂದನೂ ಹೌದು, ಆ್ಯಂಡ್ ನಾವು ತೊಗೊಳ್ಳೋಂಥ ಫುಡ್ ಮೇಲೂ ಡಿಪೆಂಡ್ ಇರುತ್ತೆ. ಸೊ ನೀವು ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ಮೇಲೆ ಆ್ಯಂಡ್ ಯೂಸ್ ಮಾಡಿದ್ಮೇಲೆ ನಿಮ್ಗೆ ಯಾವ್ದು ಫೇವ್ರೆಟ್ ಪ್ರಾಡಕ್ಟ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ? ಆ್ಯಂಡ್ ಈಗ ಬನ್ನಿ ನಾವು ನಮ್ಮ ವಿಂಟರ್ ವೆಯ್ಟ್ ಲಾಸ್ ಡಯಟ್ ಪ್ಲಾನ್ನ ಕಂಟಿನ್ಯೂ ಮಾಡೋಣಂತೆ. ಸೊ ಈ ವಿಂಟರ್ ಡಯಟ್ ಪ್ಲಾನ್ನ ಒಂದು ಚಾಲೆಂಜ್ ಥರ ತಗೊಳ್ಳಿ. ಸೊ ಚಾಲೆಂಜ್ ಥರ ತಗೊಂಡು ನಾನು ಹೇಳುವಂಥ ಈ ಒಂದು ಡಯಟ್ ಪ್ಲಾನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ. ಜಸ್ಟ್ 1 ವೀಕಿಗೆ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸೊ ಸ್ಟಾರ್ಟ್ ಮಾಡೋಣವಾ? ಸೊ ಫಸ್ಟ್ ಏನು ಅಂದರೆ, ಯಾವುದೇ ಒಂದು ಡಯಟ್ ಪ್ಲಾನು ಸ್ಟಾರ್ಟ್ ಆಗೋದು ಲೈಕ್ ಒಂದು ವೆಯ್ಟ್ ಲಾಸ್ ಡ್ರಿಂಕಿಂದಲ್ಲ. ಸೊ ಈ ಒಂದು ವಿಂಟರ್ ಡಯಟ್ ಪ್ಲಾನಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿರುವಂಥ ವೆಯ್ಟ್ ಲಾಸ್ ಡ್ರಿಂಕ್ ಯಾವುದು ಅಂತೇಳಿ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಆಪ್ಷನ್ಸು ತಿಳಿಸ್ತೀನಿ ನಿಮಗೆ. ಫಸ್ಟು ಒಂದು ಗ್ಲಾಸಷ್ಟು ನೀರನ್ನ ತೊಗೊಂಡಿದ್ದೀನಿ. ಒಂದು ದೊಡ್ಡ ಗ್ಲಾಸಷ್ಟು ನೀರನ್ನ ತೊಗೋಬೇಕು. ಇದಕ್ಕೆ ಒಂದು ಎಲೆ, ಲವಂಗದ ಎಲೆ ಅಥವಾ ಪಲಾವ್ ಎಲೆ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಒಂದು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ. ಸೊ ಇವೆರಡು ಎಲ್ಲರ ಮನೆಯಲ್ಲೂ ಕಾಮನ್ ಆಗಿ ಸಿಗುತ್ತಲ್ಲ. ಮೇಯ್ನಾಗಿ ಈ ವಿಂಟರಲ್ಲಿ ಈ ಒಂದು ಡ್ರಿಂಕ್ನ ತೊಗೊಳೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ಸು. ನಮಗೆ ಫ್ಯಾಟ್ ಬರ್ನಿಂಗ್ ಪ್ರಾಸೆಸ್ಗೆ ಹಾಗೆ ನಮಗೆ ಡೈಜೆಷನ್ಗೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ. ಇದು ಬಂದು ಆರಾಮಾಗಿ ಎಲ್ಲರ ಮನೆಯಲ್ಲಿ ಇರುವಂಥದ್ದೇ. ಸೊ ಇದ್ರ ಬದಲು ನಾವು ಬೇರೆ ಏನು ತೊಗೊಳ್ಬೋದು ಅಥವಾ ಆಲ್ಟರ್ನೇಟಿವ್ ಆಗಿ ನಾವು ತೊಗೊಳೋದಕ್ಕೆ ಇಷ್ಟಪಡ್ತೀವಿ ಅಂದರೆ ಟರ್ಮರಿಕ್ ಟೀ ಅಥವಾ ಸಿನಮನ್ ವಾಟರ್ ಅಥವಾ ನಾರ್ಮಲ್ ಎಷ್ಟೊಂದು ವೆಯ್ಟ್ ಲಾಸ್ ಡ್ರಿಂಕ್ಗಳನ್ನ ತೋರಿಸಿದ್ದೀನಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು ನೀವು ಮಾರ್ನಿಂಗ್ ಆಸ್ ಅ ವೆಯ್ಟ್ ಲಾಸ್ ಡ್ರಿಂಕ್ ಆಗಿ ತಗೋಬಹುದು. ಆ್ಯಂಡ್ ಈಗ ಬ್ರೇಕ್ಫಾಸ್ಟು. ಸೊ ಯಾವುದೇ ಒಂದು ಡಯಟ್
ಡಯಟ್ ನಾವು ವೇಟ್ ಲಾಸ್ ಮಾಡ್ತೀವಿ ಅಂದಾಗ ನಮಗೆ ಬ್ರೇಕ್ಫಾಸ್ಟ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಮಾರ್ನಿಂಗ್ ನಾವು ಫಸ್ಟ್ ಮೀಲ್ ಏನು ತೊಗೊಳ್ತೀವಲ್ಲ ಅದು ತುಂಬಾ ಇಂಪಾರ್ಟೆಂಟು. ಸೊ ಅದ್ರ ಮೇಲೆ ಥ್ರೂ ಔಟ್ ದ ಡೇ ನಮಗೆ ಎನರ್ಜಿ ಯಾವ ಥರ ಇರುತ್ತೆ ಆ್ಯಂಡ್ ನಮಗೆ ಸುಸ್ತಾಗುತ್ತಾ ಇಲ್ಲ ಅಂತಂದರೆ ನಾವು ಲೈಕ್ ಮೋಟಿವೇಟೆಡ್ ಆಗಿರಬೇಕು. ಸೊ ಹಾಗಾಗಿ ಈ ಒಂದು ಚಾಲೆಂಜಲ್ಲಿ ನಾನು ಎಲ್ಲರಿಗೂ ಯೂಸ್ ಆಗೋ ಥರ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ನ ಇನ್ಕ್ಲೂಡ್ ಮಾಡಿ ತೋರಿಸಿದ್ದೀನಿ. ಸೊ ಅದೇನು ಅಂತೇಳಿ ನೋಡ್ಕೊಂಡು ಬನ್ನಿ ಆ್ಯಂಡ್ ಆಪ್ಷನ್ಸ್ನ ನಾನು ತಿಳಿಸ್ತೀನಿ. ಸೌತ್ ಇಂಡಿಯನ್ಸಲ್ಲಿ ಅವಲಕ್ಕಿ ಅಂದರೆ ಎಲ್ಲರಿಗೂ ಫೇವ್ರೇಟ್ ಆ್ಯಂಡ್ ಕಾಮನ್ ಆಗಿ ಏನು ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಳೋ ಅಂಥದ್ದಲ್ಲ. ಸೊ ಅದರಲ್ಲೇ ಸ್ವಲ್ಪ ಚೇಂಜಸ್ನ ಮಾಡಿಬಿಟ್ಟು ನಾವು ವೆಯ್ಟ್ ಲಾಸ್ಗೆ ಯಾವ ರೀತಿಯಾಗಿ ಮಾಡ್ಕೋಬೋದು ತೊಗೋಬೋದು ಈ ವಿಂಟರಲ್ಲಿ ಅಂತಂದರೆ, ಸೊ ಅವಲಕ್ಕಿ ಏನು ಗೊಜ್ಜು ಮಾಡ್ಕೊಂಡಿರ್ತೀವಲ್ಲ ಅದಕ್ಕೇ ನಾನಿಲ್ಲಿ ಕುದಿಸಿಟ್ಕೊಂಡಿರೋ ಮೊದಲೇ ಹಿಂದಿನ ದಿನ ನೈಟೇ ನೆನೆಸಿಟ್ಕೊಂಡಿರೋಂಥ ಕಡಲೆಕಾಳು, ದೊಡ್ಡ ಕಡಲೆಕಾಳು ಅಥವಾ ನಮಗೆ ಬ್ರೌನ್ ಕಡಲೆಕಾಳು ಅಂತ ಸಿಗ್ತಾವಲ್ಲ, ಸೊ ಅದಾದರೂ ಯಾವುದಾದ್ರೂ ಕಾಳುಗಳನ್ನ ಯೂಸ್ ಮಾಡಿ. ಸೊ ಈ ಕಾಳು ಬದಲಾಗಿ ನೀವು ಪನ್ನೀರ್ ಆದರೂ ಯೂಸ್ ಮಾಡ್ಕೋಬೋದು. ಕುದಿಸಿರುವಂಥ ಕಾಳುಗಳನ್ನ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ನಾನು ನಾರ್ಮಲ್ ಅವಲಕ್ಕಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ತುಂಬ ಹೈ ಪ್ರೋಟೀನ್ ಆಗಿರುತ್ತೆ ಆ್ಯಂಡ್ ಸೌತ್ ಇಂಡಿಯನ್ಸ್ಗೆ ಬೆಸ್ಟ್ ವೆಯ್ಟ್ ಲಾಸ್ ಬ್ರೇಕ್ಫಾಸ್ಟು. ಸೊ ಮಾರ್ನಿಂಗ್ ನಾನು ತೋರಿಸ್ತೀನಲ್ಲ ಇಷ್ಟು ತೊಗೊಂಡ್ಬಿಟ್ರೆ ಸಾಕು, ಆರಾಮಾಗಿ ಲಂಚ್ವರೆಗೂ ಹೊಟ್ಟೆ ಹಶ್ವಾಗೋದೇ ಇಲ್ಲ. ಸೊ ಬೇರೆ ಏನೆಲ್ಲ ಆಪ್ಷನ್ಸ್ ತೊಗೋಬೋದು ಈ ವಿಂಟರ್ ಡಯಟಲ್ಲಿ ಅಂತಂದರೆ, ಸೊ ನಾವು ಇಲ್ಲಿ ತೋರಿಸಿರುವಂಥ ಹೈ ಪ್ರೋಟೀನ್ ಪೋಹಾ ಏನಿದೆಯಲ್ಲ ಅವಲಕ್ಕಿ, ಸೊ ಅವಲಕ್ಕಿ ಬದಲಾಗಿ ನೀವು ಇದೇ ಥರದ್ದು ನೀವು ಉಪ್ಮಾ ಮಾಡ್ಕೊಳ್ಬೋದು, ಉಪ್ಪಿಟ್ಟು ರವೆನ ಆ್ಯಡ್ ಮಾಡಿಕೊಂಡು. ಅಥವಾ ನಾನು ತೋರಿಸಿರುವಂಥ ಹೈ ಪ್ರೋಟೀನ್ ದೋಸೆಗಳಲ್ಲಿ ಯಾವುದಾದ್ರೂ ದೋಸೆಗಳನ್ನ ತೊಗೋಬೋದು. ಆ್ಯಂಡ್ ಸೊ ವೆಯ್ಟ್ ಲಾಸ್ ಫ್ರೆಂಡ್ಲಿ ಆಗಿರುವಂಥ ಹೈ ಪ್ರೋಟೀನ್ ಆಗಿರುವಂಥ ರೆಸಿಪೀಸ್ ಸಾಕಷ್ಟು ತೋರಿಸಿದ್ದೀನಲ್ಲ, ಸೊ ನಿಮ್ಗೆ ಇಷ್ಟ ಆಗೋದನ್ನ ತೊಗೊಳ್ಳಿ. ಆ್ಯಂಡ್ ಆದಷ್ಟು ಈ ಥರ ಹೈ ಪ್ರೋಟೀನ್ನ ಇನ್ಕ್ಲೂಡ್ ಮಾಡಿಕೊಂಡ್ರೆ ಒಳ್ಳೆಯದು. ಆ್ಯಂಡ್ ಇದು ಬಂದುಬಿಟ್ಟು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸು. ಸೊ ಅರೌಂಡ್ ನಾವು ಬ್ರೇಕ್ಫಾಸ್ಟ್ ಆಗಿ 1-2 ಅವರ್ಸ್ಗೆ ಏನಾದರೂ ಹೊಟ್ಟೆ ಹಶ್ವಾದಂಗಾದರೆ ಯಾವುದಾದ್ರೂ ಒಂದು ಸೀಸ್ನಲ್ ಫ್ರೂಟ್ನ ತೊಗೊಳ್ಳಿ. ನಾನಿಲ್ಲಿ ಒಂದು ಚಿಕ್ಕ ಬೌಲಷ್ಟು ಕಲ್ಲಂಗಡಿ ತೊಗೊಂಡಿದ್ದೀನಿ. ಸೊ ಯಾವುದಾದ್ರೂ ಫ್ರೂಟ್ನ ನೀವು ಈ ಟೈಮಲ್ಲಿ ತೊಗೋಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಲಂಚು. ಸೊ ಲಂಚಿಗೆ ಯಾವುದೆಲ್ಲ ಆಪ್ಷನ್ಸ್ನ ಕೊಡ್ತಿದ್ದೀನಿ ಆ್ಯಂಡ್ ನಾನು ಯಾವ ಹೊಸ ರೆಸಿಪಿನ ನಿಮಗೆ ಶೇರ್ ಮಾಡಿದ್ದೀನಿ ಅಂತ ಹೋಗಿ ನೋಡ್ಕೊಂಡು ಬನ್ನಿ. ಫಸ್ಟ್ ಇಲ್ಲಿ ನಾನು ಒಂದು ಪ್ರೆಷರ್ ಕುಕ್ಕರ್ಗೆ ಒಂದು ಚಿಕ್ಕ ಗ್ಲಾಸಷ್ಟು ಗೋಧಿ ನುಚ್ಚನ್ನ ತೊಗೊಂಡಿದ್ದೀನಿ. ಗೋಧಿ ನುಚ್ಚು ನಾವು ನಾರ್ಮಲ್ ಅಂಗಡಿಗಳಲ್ಲಿ ಸಿಗುತ್ತಲ್ಲ, ಸೊ ಅದೇ ಟೀ ಕಪ್ ಕುಡಿತೀವಲ್ಲ, ಸೊ ಆರಾಮಾಗಿ ಇದು ಒಂದು ಇಬ್ಬರಿಗೆ ಸರಿ ಹೋಗುತ್ತೆ. ಸೊ ಇಬ್ಬರಿಗೆ ಆಗುವಷ್ಟು ಕ್ವಾಂಟಿಟಿನ ತೋರಿಸ್ತಾ ಇದ್ದೀನಿ. ಒಬ್ಬರಿಗೆ ಮಾಡ್ಕೊಳ್ಳೋ ಹಾಗಿದ್ರೆ ಚಿಕ್ಕ ಟೀ ಗ್ಲಾಸ್ ಏನು ಕಾಫಿ ಟೀ ಕುಡಿತೀವಲ್ಲ ಅದರಲ್ಲೇ 2 ಕ್ವಾಂಟಿಟಿ ಅರ್ಧ ತೊಗೊಂಡ್ಬಿಟ್ರೆ ಸಾಕು. ಏನಿಲ್ಲ, ನೀನಲ್ಲಿ 1 ಗ್ಲಾಸಷ್ಟು ಗೋಧಿ ನುಚ್ಚು, 1 ಗ್ಲಾಸಷ್ಟು ನಾನು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಸ್ವಲ್ಪ ನೀರು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವು ಪ್ರೆಷರ್ ಕುಕ್ಕರ್ ಮಾಡ್ಕೋಬೇಕು. 1-2 ವಿಷಲ್ ಸಾಕಾಗುತ್ತೆ. ನೀರು ಬಂದುಬಿಟ್ಟು ನಾವು 1:4 ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಪಾಲಕ್ ಸೊಪ್ಪು, ಒಂದು ದೊಡ್ಡ ಪಾಲಕ್ ಕಟ್ಟನ್ನ ತೊಗೊಂಡ್ಬಿಟ್ಟು ಅದನ್ನು ಎಲೆಗಳನ್ನೆಲ್ಲ ತೊಗೊಂಡು ಅದನ್ನು ಒಂದು 5 ನಿಮಿಷ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನಾನು ಒಗ್ಗರಣೆ ಕೊಟ್ಕೊಳ್ತೀನಿ. ಒಂದು ಪ್ಯಾನಲ್ಲಿ ಸ್ವಲ್ಪ ಈರುಳ್ಳಿ, ಸ್ವಲ್ಪ ತುಪ್ಪ ಹಾಕಿಬಿಟ್ಟು, ನಿಮಗೆ ಆಯಿಲ್ ಬೇಕಿದ್ರೂ ಆಯಿಲ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ನಿಮ್ಗೆ ಏನಾದರೂ ತರಕಾರಿ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಒಂದು ಟೇಸ್ಟ್ಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಗೋಡಂಬಿನ ತೊಗೊಂಡಿದ್ದೀನಿ. ಗೋಡಂಬಿ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈಗ ನಾವು ಮೊದಲೇ ರುಬ್ಬಿಟ್ಕೊಂಡಿರೋಂಥ ಪಾಲಕ್ ಏನು ಪ್ಯೂರಿ ಇದೆಯಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಕುದಿಸಿಟ್ಕೊಂಡಿರೋವಂಥ ನಾವು ಗೋಧಿ ನುಚ್ಚು, ಹೆಸರು ಬೇಳೆನ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ಥರ ಒಂದು ತುಂಬ ನ್ಯೂಟ್ರಿಷಿಯಸ್ ಆಗಿರುವಂಥ ಕಿಚಡಿ ರೆಡಿ ಆಗುತ್ತೆ. ವಿಂಟರಲ್ಲಿ ಬೆಸ್ಟ್ ರೆಸಿಪಿ ಇದು. ಈ ಕಿಚಡಿ ಜೊತೆಗೆ ನೀವು ಆಲೂ ಫ್ರೈ, ಜಸ್ಟ್ ಶಾಲೋ ಫ್ರೈ ಮಾಡ್ಕೊಂಡಿದ್ದೀನಿ, ಅಥವಾ ಗೆಣಸಿಂದು ಫ್ರೈ ಈ ಥರ ಏನಾದರೂ ತೊಗೊಂಡಾಗ ಬಾಳೆಕಾಯಿ ಫ್ರೈ ತುಂಬ ಚೆನ್ನಾಗಿರುತ್ತೆ. ಸಖತ್ ಕಾಂಬಿನೇಷನು. ಖಂಡಿತ ಒಂದ್ಸಲ ಟ್ರೈ ಮಾಡಿ. ಇದ್ರ ಜೊತೆಗೆ ಸಲಾಡ್ ಮಾತ್ರ ಕಂಪಲ್ಸರಿಯಾಗಿ ತೊಗೋಬೇಕು. ಸ್ವಲ್ಪ ಸೌತೆಕಾಯಿ ಹಾಗೆ ಕ್ಯಾರೆಟ್ನ ತೊಗೊಂಡಿದ್ದೀನಿ ಇಲ್ಲಿ. ನಾನಿಲ್ಲಿ ತೋರಿಸಿರೋವಂಥ ಈ ಕಿಚಡಿನ ಹೈ ಪ್ರೋಟೀನ್ ಕಿಚಡಿ, ಮತ್ತು ನಮಗೆ ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಸಿಗೋವಂಥ ಕಿಚಡಿನ ನೀವು ಇದರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಮಾಡಿ ತೊಗೋಬೋದು. ಲೈಕ್ ನಾನಿಲ್ಲಿ ಗೋಧಿ ನುಚ್ಚು ಯೂಸ್ ಮಾಡಿದ್ದೀನಲ್ಲ, ನೀವು ಬ್ರೌನ್ ರೈಸ್ ಬೇಕಿದ್ರೆ ಯೂಸ್ ಮಾಡ್ಬೋದು, ಇಲ್ಲಾಂತಂದರೆ ನಾರ್ಮಲ್ ರೆಗ್ಯುಲರ್ ರೈಸನ್ನು ಯೂಸ್ ಮಾಡ್ಬೋದು. ಬಟ್ ಆದಷ್ಟು ನಮ್ಮ ವೇಟ್ ಲಾಸ್ ಜರ್ನಿಯಲ್ಲಿ ಸ್ವಲ್ಪ ವೈಟ್ ರೈಸ್ನ ಅವಾಯ್ಡ್ ಮಾಡಿದರೆ ಬೆಟರ್ ಅಂತ ನನ್ನ ಒಪಿನಿಯನು. ಸೊ ಅವಾಗ ಹೇಳಿದಾಗೆ ಸೊ ಈ ಥರ ಕಿಚಡಿ ರೆಸಿಪಿಗಳನ್ನ ತೊಗೋಬೋದು. ಇದ್ರಲ್ಲಿ ಸಾಕಷ್ಟು ವೆಜಿಟೇಬಲ್ಸ್ ಹಾಕ್ಕೊಂಡು, ಇಲ್ಲ ಅಂತಂದರೆ ರೆಗ್ಯುಲರ್ ಮೀಲ್ ಏನು ತೊಗೊಳ್ತಾ ಇರ್ತೀವಲ್ಲ ಮನೆಯಲ್ಲಿ ಮಾಡುವಂಥ ಸಾಂಬಾರ್, ಪಲ್ಯ, ರೈಸ್ ಅಥವಾ ಚಪಾತಿಗಳನ್ನ ತೊಗೊಂಡ್ರೆ ಮಾತ್ರ ಬರೀ ಗೋಧಿ ಚಪಾತಿ ಬೇಡ. ಎಷ್ಟೊಂದು ತೋರಿಸಿದ್ದೀರ ನಿಮಗೆ ವೆಯ್ಟ್ ಲಾಸ್ ಫ್ರೆಂಡ್ಲಿ ಆಗಿರುವಂಥ ಚಪಾತಿ, ರೋಟಿಗಳನ್ನ ತೊಗೊಳ್ಳಿ. ಸೊ ಒಂದೇ ಏನು ತೊಗೊಂಡ್ರು ಒಂದೇ. ಬಟ್ ರೈಸ್ ತೊಗೊಂಡ್ರೆ ಚಪಾತಿ ಬೇಡ, ಚಪಾತಿ ತೊಗೊಂಡ್ರೆ ರೈಸ್ ಬೇಡ.
ಈ ಒಂದು ಪಾಯಿಂಟ್ ನ ನೀವು ಕನ್ಸಿಡರ್ ಮಾಡ್ಕೊಂಡು ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ಮಲ್ಟಿಗ್ರೇನ್ ಚಪಾತಿ ಜೊತೆ ಪಲ್ಯ ಮತ್ತೆ ಪ್ರೋಟೀನ್ ಸೋರ್ಸ್ ಕಂಪಲ್ಸರಿ ಇರಬೇಕು. ಎಗ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಚಿಕನ್, ಫಿಶ್, ಅಥವಾ ನೀವು ವೆಜಿಟೇರಿಯನ್ಸ್ ಆಗಿದ್ರೆ ಸೋಯಾ ಮತ್ತೆ ಪನ್ನೀರು, ಲೋ ಫ್ಯಾಟ್ ಪನ್ನೀರು, ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಕಾಳುಗಳು. ಸೊ ಈ ತರದ್ ಯಾವ್ದಾದ್ರು ಒಂದು ಕಂಪಲ್ಸರಿಯಾಗಿ ಪ್ರೋಟೀನ್ ಇರಬೇಕು ಅಂಡ್ ಪಲ್ಯ ಇರಬೇಕು, ಸಲಾಡ್, ಹಸಿ ತರಕಾರಿಗಳು. ಸೊ ಆ ತರದನ್ನೆಲ್ಲ ತಗೊಳ್ಳೋದ್ರಿಂದ ನಮಗೆ ಫೈಬರ್ ಸಿಗುತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇನ್ನು ನಮಗೆ ಹೊಟ್ಟೆ ಹಶ್ವಾಗುತ್ತೆ ಅಂತಂದ್ರೆ 1 ಗ್ಲಾಸ್ ಮಜ್ಜಿಗೆನ ತಗೋಬಹುದು ಮಧ್ಯಾಹ್ನ ಟೈಮಲ್ಲಿ. ಸೊ ಇದೆಲ್ಲ ನನಗೆ ಲಂಚ್ ಆಪ್ಷನ್ಸ್ಗೆ ನಾನು ಕೊಡ್ತಿರೋದು. ಆ್ಯಂಡ್ ಈಗ ಬಂದುಬಿಟ್ಟು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸು. ಸೊ ಏನು ತೊಗೋಬೋದು, ಈವ್ನಿಂಗ್ ಟೈಮ್ ಆದರೆ ಸಾಕು, ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಿರತ್ತೆ ಅಂತ ಅಂದ್ಕೊಂಡವ್ರಿಗೆ ಕಂಪಲ್ಸರಿಯಾಗಿ ಈವ್ನಿಂಗ್ ಟೈಮಲ್ಲಿ ನೀವು 1 ಕಪ್ಪಷ್ಟು ಗ್ರೀನ್ ಟೀನ ತೊಗೊಳ್ಳೇಬೇಕು. ಸೊ ಗ್ರೀನ್ ಟೀ ಇಲ್ಲ ಅಂತಂದ್ರೂ ಬೇರೆ ಯಾವುದಾದ್ರೂ ಹರ್ಬಲ್ ಟೀನ ನೀವು ತೊಗೋಬೇಕು. ಅದ್ರ ಜೊತೆಗೆ ಏನಾದರೂ ಎಲ್ದಿ ಆಪ್ಷನ್, ಒಂದು ಚಿಕ್ಕ ಪೀನಟ್ ಚಕ್ಕಿ ಬರ್ಫಿ ಆಗಿರ್ಬೋದು, ಇಲ್ಲ ರೋಸ್ಟೆಡ್ ಚೆನ್ನ ಆಗಿರ್ಬೋದು, ಆ್ಯಂಡ್ ರೋಸ್ಟೆಡ್ ಮಕಾನ, ಈ ಥರ ಹೆಲ್ದಿ ಆಪ್ಷನ್ಸ್ ಏನಾದರೂ ನೀವು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿ ತೊಗೋಬೋದು. ನಿಮಗೆ ಸ್ವೀಟ್ಸ್ ಕ್ರೇವಿಂಗ್ ಆಗ್ತಿದ್ರೆ 2 ಖರ್ಜೂರನೂ ತೊಗೋಬೋದು. ಈಗ ಮೇನ್ ಪಾರ್ಟ್ ಡಿನ್ನರು. ಸೊ ಬೆಳಗ್ಗೆಯಿಂದ ಸೊ ಈವ್ನಿಂಗ್ವರೆಗೂ ಹೇಗೋ ಕಂಟ್ರೋಲ್ ಮಾಡಿಕೊಂಡು ಕರೆಕ್ಟಾಗಿ ಮಾಡಿರ್ತೀರಿ. ಸೊ ಡಿನ್ನರಿಗೆ ಬಂದ ತಕ್ಷಣನೇ ಹೊಟ್ಟೆ ಹಚ್ಕೊಳ್ಬಿಡೋದು, ಅಥವಾ ಅನ್ಹೆಲ್ದಿಯಾಗಿ ಏನಾದರೂ ತಿಂದು ಬಿಡೋದು, ಅಥವಾ ನಮಗೆ ನೈಟ್ ಡಿನ್ನರ್ ಲೇಟಾಗಿ ಮಾಡೋದು, ಏನು ಬೇಗ ಡೈಜೆಸ್ಟ್ ಆಗ್ಲಾರ್ದಿರೋಂಥ ಫುಡ್ಗಳನ್ನ ತೊಗೊಂಡ್ಬಿಡೋದು. ಸೊ ಈ ಥರ ಎಲ್ಲ ಮಾಡೋದ್ರಿಂದ ವೆಯ್ಟ್ ಲಾಸ್, ಮಾರ್ನಿಂಗಿಂದ ಮಾಡಿರೋ ಡಯಟ್ ಏನೋ ವೇಸ್ಟ್ ಆಗಿಬಿಡುತ್ತೆ. ಸೊ ಮತ್ತೆ ನಾವು ಓವರ್ ಈಟ್ ಮಾಡಿಕೊಂಡು ಹೈ ಕ್ಯಾಲರಿನ ತಿಂದ್ಬಿಡೋದು. ಸೊ ಅದರಿಂದ ನಮಗೆ ವೇಟ್ ಗೇನ್ ಆಗೋದು, ಫ್ಯಾಟ್ ಸ್ಟೋರ್ ಆಗೋದು, ಇದೆಲ್ಲ ಆಗುತ್ತಲ್ಲ. ಸೊ ಅವೆಲ್ಲ ಆಗ್ಲಾರ್ದಂಗೆ ನೀವು ಕರೆಕ್ಟಾಗಿ ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಂಡ್ಬಿಡಿ. ಸೊ 7 o'clock ಅಂದರೆ 7 o'clock, 8 o'clock ಅಂದರೆ 8 ಗಂಟೆ. ಸೊ ಅಷ್ಟರಲ್ಲೇ ಕಂಪ್ಲೀಟ್ ಮಾಡ್ಕೊಂಡು ಇಲ್ಲಿ ತೋರಿಸಿರುವಂಥ ಡಿನ್ನರ್ ರೆಸಿಪಿ ಈ ವಿಂಟರಲ್ಲಿ ನೀವು ತೊಗೊಂಡ್ರೆ ರೆಗ್ಯುಲರ್ ಆಗಿ ನೀವು ಜಸ್ಟ್ 5 days ತೊಗೊಂಡು ನೋಡಿ, ಆರಾಮಾಗಿ ಕಣ್ಣು ಮುಚ್ಕೊಂಡು ಇಂಚ್ ಲಾಸ್ ಆಗೋದು, ಹಾಗೆ ನಿಮ್ಮ ಸ್ಕಿನ್ ಅಲ್ಲಿ ಗ್ಲೋ ಬರೋದು. ಜಸ್ಟ್ ಹೇಳ್ತಾ ಇದ್ದೀನಿ, ಜಸ್ಟ್ 5 ದಿನ ತೊಗೊಂಡು ನೋಡಿ ರೆಗ್ಯುಲರ್ ಆಗಿ ಈ ಡಿನ್ನರು. ಆರಾಮಾಗಿ ಒಂದು 3 kgs ಅಂತೂ ಕಡಿಮೆ ಹಾಕ್ತೀರಾ, ಅದಂತೂ ಗ್ಯಾರಂಟಿ ಕೊಡ್ತೀನಿ. ಅಷ್ಟು ಚೆನ್ನಾಗಿರುವಂಥ ಡಿನ್ನರ್ ರೆಸಿಪಿನ ತೋರಿಸಿದ್ದೀನಿ. ಫಸ್ಟ್ ಅದೋಗಿ ಅದೇನು ಅಂತ ನೋಡ್ಕೊಂಡು ಬನ್ನಿ, ಆಮೇಲೆ ಆಪ್ಷನ್ಸ್ನ ತಿಳಿಸ್ತೀನಿ. ನಾನಿಲ್ಲಿ ಫಸ್ಟು ಒಂದು ಪ್ರೆಷರ್ ಕುಕ್ಕರ್ಗೆ ಒಂದು 8 ರಿಂದ 10 ಪೀಸಸ್ ಅಷ್ಟು ನುಗ್ಗೆಕಾಯಿನ ತೊಗೊಂಡಿದ್ದೀನಿ. ಸೊ ಚೆನ್ನಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ತೊಗೊಳ್ಳಿ. ಆ್ಯಂಡ್ ಇದ್ರ ಜೊತೆಗೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಸಿ ಶುಂಠಿ, ಬೆಳ್ಳುಳ್ಳಿ, ಇವೆಲ್ಲ ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಮಗೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡೋವಂಥ ಇವೆಲ್ಲನೂ ಅಷ್ಟೇ ವಿಂಟರ್ ಟೈಮಲ್ಲಿ ತೊಗೊಳ್ಬೇಕಾಗಿರೋ ಅಂಥದ್ದು ಕಂಪಲ್ಸರಿಯಾಗಿ. ಆ್ಯಂಡ್ ಇದಕ್ಕೆ ಫ್ಲೇವರ್ಗೆ ಆ್ಯಂಡ್ ಇನ್ನೂ ಎಕ್ಸ್ಟ್ರಾ ನಮಗೆ ಬೆನಿಫಿಟ್ಸ್ಗೋಸ್ಕರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪಿಂದು ಏನು ಸ್ಟೆಮ್ಸ್ ಇರುತ್ತಲ್ಲ ಅದನ್ನು ತೊಗೊಳ್ತಾ ಇದ್ದೀನಿ. ಸೊ ಇದರಿಂದನೂ ಅಷ್ಟೇ ನಾನು ನಿಮ್ಗೊಂದು ಸೂಪ್ನ ತೋರಿಸಿದ್ದೆ, ಬರೀ ಕೊತ್ತಂಬರಿ ಸೊಪ್ಪುಗಳನ್ನ ಇದನ್ನು ಯೂಸ್ ಮಾಡಿಕೊಂಡು ಸೂಪ್ನ ತೊಗೊಳೋದ್ರಿಂದ ತುಂಬ ಬೆನಿಫಿಟ್ಸ್ ಅಂತ. ಸೊ 1 ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಇಂಚಷ್ಟು ದಾಲ್ಚಿನ್ನಿ ಚಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 1.5 ಗ್ಲಾಸಷ್ಟು ನೀರು ಹಾಕಿ ಇದನ್ನು ಒಂದು 3 ವಿಷಲ್ ಬರೋವರೆಗೂ ಕುದಿಸ್ಕೊಂಡ್ಬಿಡಿ. ಸೊ 2 ರಿಂದ 3 ವಿಷಲ್ ಸಾಕು. ಸೊ ಇದಾದಮೇಲೆ ಫುಲ್ ಕಂಪ್ಲೀಟ್ ಆಗೋದಕ್ಕೆ ಬಿಟ್ಬಿಡಿ. ಈಗ ನಾವು ನೀರು ಸಪ್ರೇಟ್, ಈ ನೀರನ್ನ ಬಿಸಾಕೋದಕ್ಕೆ ಹೋಗ್ಬೇಡಿ. ಮೇನ್ ಅದರಲ್ಲೇ ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ಅದನ್ನು ನಾವು ಸೂಪ್ಗೆ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಇದೆಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನುಗ್ಗೆಕಾಯಿ ಸಹ ಮಿಕ್ಸಿಗೆ ಹಾಕ್ಕೊಂಡು ಏನೂ ಆಗೋದಿಲ್ಲ. ಸೊ ಈಗ ಇದನ್ನು ಸ್ಟ್ರೈನ್ ಮಾಡ್ಕೊಂಡ್ಬಿಟ್ರೆ ಈ ಥರ ನಮಗೆ ಸಿಪ್ಪೆ ಎಲ್ಲನೂ ಹೊರಗಡೆ ಬಂದುಬಿಡುತ್ತೆ. ಈಗ ನಾವು ಮೊದಲೇ ತೆಗೆದಿಟ್ಕೊಂಡಿರೋಂಥ ಈ ಸೂಪಿಂದ ನೀರೇನಿತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಇದರಲ್ಲಿ ನಿಮಗೆ ಏನಾದರೂ ಟೇಸ್ಟಿಗೆ ತಕ್ಕಂಗೆ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಮಕ್ಕಳು ಕುಡಿತಾರೆ ಅಂದ್ಬಿಟ್ಟು ನಾನು ಮೆಣಸು ಅಂದರೆ ಪೆಪ್ಪರ್ ಪೌಡರ್ ಆಗಿರ್ಬೋದು, ಚಿಲ್ಲಿ ಫ್ಲೇಕ್ಸು ಆ ಥರದ್ದು ಏನೂ ಆ್ಯಡ್ ಮಾಡ್ಕೊಂಡಿಲ್ಲ. ಇದರಲ್ಲಿ ನಿಮಗೆ ಆರ್ಗನೋ ಮತ್ತು ಏನಾದರೂ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ಈ ಥರ ಮಾಡ್ಕೊಂಡಿರೋಂಥ ಸೂಪ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ಅಷ್ಟು ತೊಗೋಬೋದು. ಮಿರಾಕಲ್ ಸೂಪ್ ಅಂತಲೇ ಹೇಳ್ತೀನಿ. ತುಂಬ ಬೆನಿಫಿಟ್ಸ್ ಇದ್ದಾವೆ, ಮಿಸ್ ಮಾಡೋಕ್ಕಂತೂ ಹೋಗಲೇಬೇಡಿ. ವೀಕ್ಲಿ ಒಂದು 3 ಸಲ ಆದರೂ ತೊಗೊಳೋದಕ್ಕೆ ಟ್ರೈ ಮಾಡಿ. ಸೊ ಈ ಒಂದು ವಿಂಟರ್ ಡಯಟ್ ಪ್ಲಾನಲ್ಲಿ ನಾನು ನಿಮಗೆ ಡಿನ್ನರ್ಗೆ ಆಪ್ಷನ್ಸ್ ಕೊಡ್ತಿರೋದು ಓನ್ಲಿ ಸೂಪ್ಸೇ ತೊಗೊಳ್ಬೇಕು ಈ ಒಂದು ವಿಂಟರಲ್ಲಿ, ಅಂದರೆ ಈ ಒಂದು ವಿಂಟರ್ ವೆಯ್ಟ್ ಲಾಸ್ ಪ್ಲಾನಲ್ಲಿ. ಸೊ ಅವಾಗ ಮಾತ್ರ ನಮಗೆ ನಾನು ಹೇಳಿರುವಂಥ ರಿಸಲ್ಟ್ಸ್ ನಿಮಗೆ ಬರುತ್ತೆ. ವೆರೈಟೀಸ್ ಆಫ್ ಸೂಪ್ಗಳನ್ನ ತೊಗೋಬೋದು. ಹೋಮ್ ಮೇಡ್ ಸೂಪ್ ಮತ್ತು ಪ್ಯಾಕೆಟಲ್ಲಿ ಬರ್ತಾವಲ್ಲ ಅಂಥ ಸೂಪ್ಸ್ ಎಲ್ಲ, ಟೊಮ್ಯಾಟೊ ಕ್ಯಾರೆಟ್ ಸೂಪ್ಸ್ ಮಾಡ್ಕೋಬೋದು. ನಾನು ತೋರಿಸಿರುವಂಥ ಈ ನುಗ್ಗೆಕಾಯಿ
ಮತ್ತು ಅದರಲ್ಲಿ ದಾಲ್ ಹಾಕಿ ಏನಾದರೂ ದಾಲ್ ಸೂಪ್ಗಳನ್ನ ಮಾಡ್ಕೋಬೋದು ಆ್ಯಂಡ್ ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡ್ಕೊಂಡಿರೋಂಥ ಸೂಪ್ಗಳನ್ನ ತೊಗೋಬೋದು. ಇದರಲ್ಲಿ ಬೇಕಿದ್ರೆ ನೀವು ಪನ್ನೀರ್ ಕ್ಯೂಬ್ಸು ಅಥವಾ ಸೋಯಾ ಚಂಕ್ಸ್ ಕುದಿಸಿರೋ ಅಂಥದ್ದು ಅಥವಾ ಕುದಿಸಿರೋ ಕಾಳುಗಳು ಅಥವಾ ನೆಕ್ಸ್ಟ್ ನಿಮಗೆ ಎಗ್ ಸ್ಕ್ರಾಂಬಲ್ ಮಾಡಿ ಅದು ಆ ಥರದ್ದು ಏನಾದರೂ ಇನ್ಕ್ಲೂಡ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆಗುವಂಥ ಸೂಪ್ಗಳನ್ನ ಒಂದು ದೊಡ್ಡ ಬೌಲಷ್ಟು ಸೂಪ್ನ ತೊಗೊಳ್ಳಿ ನೈಟ್ ಡಿನ್ನರ್ಗೆ. ಆ್ಯಂಡ್ ಡಿನ್ನರ್ ಹೇಳಿದ್ನಲ್ಲ ಮೇನ್ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಟೈಮಿಂಗ್ಸ್ ಮೇಲೆ. ಕೆಲವೊಬ್ರು ವರ್ಕಿಂಗ್ ಎಲ್ಲ ಮಾಡಿರ್ತಿರಲ್ಲ ಅಂಥವ್ರಿಗೆ ಎಕ್ಸೆಪ್ಷನಲ್ಲು. ಬಟ್ ನಾವು ವೆಯ್ಟ್ ಲಾಸ್ ಏನು ಕನ್ಸಿಸ್ಟೆನ್ಸಿಯಾಗಿ ವೆಯ್ಟ್ ಲಾಸ್ ಮಾಡಲೇಬೇಕು ಮೇನ್ ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಅಂದರೆ ಅಂಥವ್ರು ನೀವು ಟೈಮಿಂಗ್ಸ್ ಮೇಲೇನು ಕಾನ್ಸಂಟ್ರೇಟ್ ಮಾಡಿ. ಈ ಒಂದು ವೆಯ್ಟ್ ಲಾಸ್ ವಿಂಟರ್ ಡಯಟ್ ಪ್ಲಾನ್ನ ಖಂಡಿತ ನೀವು ಫಾಲೋ ಮಾಡಿ, ಡೆಫಿನೆಟ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಆ್ಯಂಡ್ ಈ ಪ್ಲಾನ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.